ಹಲೋ ಗಾಯ್ಸ್, ತುಂಬ ದಿನದ ನಂತರ ಒಂದು ಆಫ್ ರೋಡ್ ಮಾಡುವ ಅಂತ ಬನ್ನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಫೈನಲಿ ಒಂದೇ ಸ್ಟ್ರೆಚ್ ವೀಡಿಯೋ ಮಾಡಬೇಕು ಅಂತ ಇತ್ತು. ಹಾಂ, ಮೋಸ್ಟ್ಲಿ ಇದೆ ಅನಿಸುತ್ತೆ ಒಂದೇ ಸ್ಟ್ರೆಚ್ ವೀಡಿಯೋ ಈ ಸಲ ಇವತ್ತೇ ಅಪ್ಲೋಡ್ ಆಗುತ್ತೆ ಗಾಯ್ಸ್. ಇವತ್ತು ಡೇಟ್ 8 ಫೆಬ್ರವರಿ 2026. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಇವತ್ತು ಒಂದು ಎಕ್ಸ್ಟ್ರೀಮ್ ಅಡ್ವೆಂಚರ್ ಟ್ರೈ ಮಾಡ್ತಾ ಇದ್ದೇವೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಓ ಮೈ ಗಾಡ್, ನಂದು ಬೈಕ್ ಆಲ್ರೆಡಿ ಅಲ್ಲಿ ಹತ್ತಿಸಿದ್ದೇನೆ. ಈ ಬೈಕ್ ಹತ್ತಿಸೋದನ್ನು ವೀಡಿಯೋ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಆ ಬೈಕಲ್ಲಿ. ಇಲ್ಲಿ ನೆಕ್ಸ್ಟ್ ಅಲ್ಲಿಂದ ಕಣಿಗೆ ಇದು ಹಾಕಿ ಪಾಸ್ ಮಾಡುವ. ಪಾಸ್ ಬಾಬಾ ಬಾಬಾ. ಈ ಒಂದು ಚೈನ್ ಸರಿಯಾದದೇ ಆದದ್ದು. ಎಲ್ಲಿಗೆಲ್ಲ ಸರ್ಕಸ್ ಮಾಡ್ತಾ ಇದ್ದದ್ದು. ನಂದು ಆಲ್ರೆಡಿ ಬೈಕ್ ಪಾಸ್ ಮಾಡಿದ್ದೇನೆ. ಈಗ ಇಲ್ಲಿಂದ ನೆಕ್ಸ್ಟ್ ಹೋಗುವ ಯಾವುದೋ ಒಂದು ರೂಟ್ ತಗೊಂಡು ಮೇಲೆ ಹತ್ತಿಸ್ಬೇಕೀಗ. ಹಾಂ, ಯಾವುದು ಹೋಗೋದು ಅಂತ ಇದರಲ್ಲಿ ಹೋಗೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಸ್ವಾಮಿ ಶರಣ. ಇದರಲ್ಲಿ ಹತ್ತಿದ್ರೆ ಬಾಯ್. ಓ ಬಾಯ್, ಓ ಬಾಯ್, ಓ ಓ ಗಾಡಿ ಕೂತ್ಕೊಂತು. ಬಾ ಬಾ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಓ ಇಲ್ಲಿಗೀಗ ಹೆಂಗೆ ಮಾರ ಇದ್ದು ಅಂತ ಗುಂಡಿಲಿ ಗೊತ್ತಿದ್ದೀವಿ ಮಾರ. ಅಲ್ಲೇ ಸ್ಟ್ಯಾಂಡ್ ಹಾಕು, ಸ್ವಲ್ಪ ಮುಂದೆ ಬಾ, ಒಂದು 10 ಫೀಟ್ ಮುಂದೆ. ಯಸ್ ಯಸ್, ಅಲ್ಲಿ ಬಂದು ಕ್ಲಚ್ ಬಿಡು, ಕ್ಲಚ್ ಬಿಡು. ಬಾಯ್. ಒಂದು ನಿಮಿಷ ಹೋಗು. ಓ ಓ ಸರಿ, ಒಂದು ನಿಮಿಷ. ಹಾಂ, ದಾರಿ ಅಲ್ಲ, ಇಲ್ಲಿ ನಿಲ್ತೀರ ಗಾಡಿ. ಹಾಂ, ಒಂದು ಇಲ್ಲಿವರೆಗೆ ಪೀಕ್, ಮತ್ತೆ ಹೋಗಿ ಪಾಸ್ ಮಾಡಿದೆ. ಈಗ ಹಿಡ್ಕೊ, ಬೈಕ್ ಹಿಡ್ಕೊ. ಹಿಡ್ಕೊಂಡು ಸರಿ, ಫ್ಯಾನ್ ತೆಗಿತ. ಹೋ ಹೋ, ತೊಂದರೆ ಇಲ್ಲ, ತೊಂದರೆ ಇಲ್ಲ.
ಹಾಂ ಒಂದು ನಿಮಿಷ. ಅಲ್ಲಿ ಎತ್ತಡ, ಇಲ್ಲಿ ಎತ್ತಕ್ಕೆ. ಎಸ್, ಹೋಪ್ಫುಲಿ. ಓ ದೇವಾ, ನಿನಗೆ ಒಂದು ನಿಮಿಷ ಇರು, ಬಂದೆ. ಗಾಯ್ಸ್, ಹತ್ತಿಸೋದು ಹತ್ತಿಸಾಯ್ತು, ಇಳಿಸೋದೇ ಇರೋದು. ಬೀಜ ಬಾಯಿಗೆ ಬರ್ತದ ಅಂತ ಇಳಿಸುವಾಗ ಮನುಷ್ಯನಿಗೆ ಮೀಟರ್ ಇರಬೇಕು, ಧೈರ್ಯ ಇರಬೇಕು. ಹಚ್ಚಿ ಆಯ್ತು, ಇಳಿಸೋದು. ವೈಟ್ ಅವನಲ್ಲಿ ಬಾಕಿ ಅದಲ್ಲಿಗೆಲ್ಲ ಕಲ್ಲು ಹಾಕಿಕೊಂಬ. ಹಾಂ, ಹೀಗೆ ಬರ್ತೀಯಾ? ಇಲ್ಲ, ಇಲ್ಲಿ ಬರಬೇಕು, ಈಚೆ ಇಲ್ಲಿ ಬಾ. ಹಿಂಗೆ ಬಾ, ಹಿಂಗೆ ಬಂದು ಹಿಂಗೆ ತಗೊಂಡು ಎಸ್ ಬಾ. ಓ ಗೈ ಎಸ್, ನೀವು ಪಾಸ್ ಅದ. ಓ ಪಾಸ್ ಹಬ್ಬ. ಆ ಟಯರ್ ಫ್ಲಾಟ್. At your peak, just 250 meters of peak, which gave you all gulab jamun laga. At least ಅವನಿಗೆ ಒಂದು ಕಾಲಾದರೂ ಎಟಕ್ತದೆ, ನನಗೆ ಒಂದು ಕಾಲು ಎಕ್ಕುವುದಿಲ್ಲ. ಅಟ್ಲೀಸ್ಟ್ ನಿಮಗೆ ಕಾಲಾದರೂ ಎಕ್ತದೆ, ನಿಮಗೆ ಕಾಲು ಎಕ್ಕುವುದಿಲ್ಲ. ಫೈನಲಿ ನೆಕ್ಸ್ಟ್ ಟೈಮ್ ಈ ಸೈಡಿಂದ ಹತ್ತಲಿಕ್ಕೆ ನಾವು ಟ್ರೈ ಮಾಡ್ತೇವೆ, ರಜೆ ಇರುವಾಗ. ನೆಕ್ಸ್ಟ್ ಇದು ಇನ್ನೂ ಡೆಡ್ಲಿ ಇದೆ ಆ್ಯಕ್ಚುಲಿ, ಅದರಲ್ಲೇ ಅಷ್ಟು ಕಷ್ಟ ಆಗಿದೆ. ಮೋಸ್ಟ್ಲಿ ಇದರಲ್ಲಿ ಮರ್ಗಾಯ ಆ್ಯಂಡ್ ಈ ಸಲಿಯಿಂದ ನಾವು ಆಲ್ಮೋಸ್ಟ್ ಕಂಟೆಂಟ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಇವ್ರು ನಮ್ಮ ಎಡಿಟರ್ ಮನ್ಸು ಮಾಡಿದ್ರೆ ಏನೂ ಆಗುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ಇವ ಯಾರು ಮಾರೆ, ಮಲೆ ಮಂಗ. ಇಲ್ಲಿವರೆಗೆ ಬೈಕ್ ಬೇಕು. ಬರ್ಲಮ್ಮ ಬ್ರೋ, ಹಚ್ಚಿರಕು. ಆರ್ ಯು ರೆಡಿ? ನೆಕ್ಸ್ಟ್ ಟೈಮ್ ಇವನು ಅವನ ಗಾಡಿ ಓಡಿಸಿರೋಕ್ಕಿಂತ ಹೆಚ್ಚಾಗಿ ನನ್ನ ಗಾಡಿನ ತಳ್ಳಿದ್ದಾನೆ. ಬ್ರೋ ಈಗ ಇಳಿಸ್ಬೇಕು ಬ್ರೋ, ಹೇಗೆ ಇಳಿಸೋದು? ಇಳಿಸೋಣ ಬ್ರೋ, ಯಾಕೆ ಬ್ರೋ ಟೆನ್ಷನ್ ಮಾಡ್ತೀರಾ? ನಂಗೆ ಹಚ್ಬೇಕಾದ್ರೆ ಬೀಜ ಎಲ್ಲ ಬಾಯಿಗೆ ಬಂದಿದೆ ಬ್ರೋ. ಇಳಿಸ್ಬೇಕಾದ್ರೆ ಅಮ್ಮ ಚಾಮುಂಡಿ ನೀನೇ ಕಾಪಾಡಮ್ಮ. ಗಾಳಿ ಅಡ್ಡರು ನಮಗೆ ಚಿಕ್ಕ ವಯಸ್ಸಲ್ಲಿ ಇದರಲ್ಲೇ ಬೀಳ್ತಿತ್ತು. ಒಂದು ಚರ್ಕ ಬಿತ್ತಂದ್ರೆ ಬೆನ್ನಲ್ಲಿ 4 ಬರೆ ಇರ್ತಿತ್ತು. ಓಕೆ ಗಾಯ್ಸ್, ಈಗ ಸನ್ಸೆಟ್ಟಿಗೆಲ್ಲ ಕಾಯೋದು ಬೇಡ, ನಮಗೆ ಒಂದು ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಇವತ್ತು ರಿಟರ್ನ್ ಹೋಗುವ. ನೋಡಿ, ಗೇರಿಗೆ ಫ್ಲೋರಾ 70 ಖುಷಿ ಬಯೋಟೆಕ್ ಫ್ಲೋರಾ 70 ಸ್ಪ್ರೇ ಮಾಡಿ ಹೀಗೆ ಬಂದದ್ದು. ಆಮೇಲೆ ಒಂದು ಕೀಟನಾಶಕ ಎಲ್ಲ ಸೇರಿಸ್ಕೊಳ್ಳಿ. ಆದಿತ್ಯವಾರ ಇವತ್ತು ರಜಾ, ಪ್ರಮೋಷನ್ ಮಾಡುವಾಗಿಲ್ಲ ಬ್ರೋ.
ಪ್ರಮೋಷನ್ ಈಸ್ ಅವರ್ ಡ್ಯೂಟಿ ಬ್ರೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಆ್ಯಂಡ್ ನಿಮಗೆ ಯಾವುದೇ ಟೂಲ್ಸ್ ಏನೇ ಬೇಕಿದ್ರು, ಪವರ್ ಟೂಲ್ಸ್ ಎಲ್ಲ ಬೇಕಿದ್ದರೆ ಇಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಎಕ್ಸ್ಟ್ರಾ ಪವರ್, ಹೈ ಪವರ್, ಹೈ ಮ್ಯಾಕ್ಸ್, 4-5 ಬ್ರ್ಯಾಂಡ್, SGW ಎಲ್ಲ ಇದೆ. ಆಮೇಲೆ ಯಾವುದೇ ಬಯೋಲಾಜಿಕಲ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಪೆಸ್ಟಿಸೈಡ್ಸ್ ಬೇಕಾದರೆ ಇನ್ನೊಂದು ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್, ಲವ್ ಯು. ಕರಂಚ್ ಸೈಲೆನ್ಸರ್ ನನಗೆ ಸಿಕ್ಕಿ. ಕರಂಚ್ ಇಳಿಸೋಣ ಬ್ರೋ. ನಡೀರಿ ಬ್ರೋ. ಓಕೆ, ಯಾರಿನ್ನು ತಿರುಗಿಸ್ಕೊಂಡು ಕೂತಾರೆ. ಈಸಿ ವೇ ಟು ಟರ್ನ್ ಯುವರ್ ಬೈಕ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ABS ಇದ್ದದ್ದು ಒಳ್ಳೆ ಯೂಸ್ ಆಯಿತು ಮಾಡ ಅನ್ನೋದ್ರಲ್ಲಿ. ಅಪ್ಪು ಅದಕ್ಕೆ ನನ್ನ ಬೈಕ್ ಜಾರುದು ಮುಂದೆ. ಹೋಪ ಹೋಗೋಣ ಬ್ರೋ. ತಿರುಗಿಸಿ ಬ್ರೋ. ದಯವಿಟ್ಟು ಯಾರೂ ನಗಾಡಬೇಡಿ. ಇವಾಗ ನಾನು ಬಿದ್ದರೂ ಬಿದ್ದೆ. ಎಳಿಯಕ್ಕ unfiltered video will be soon. What bro? Oh god. Waiting for the decision on the big screen, and that is out. Oh bye. ಮುಂದೆ ಹೋಗು. Wait. ಸ್ಟ್ಯಾಂಡ್ ಹಾಕು. Oh boy. Bro. Just miss bro. ಎಂತ ಇಲ್ಲ ಅಲ್ಲ, ಎಂತ ಇಲ್ಲ, ಗಾಡಿ ಇದ್ದಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲಿ ನೋಡು ಇಂಪ್ಯಾಕ್ಟ್. ಬಟ್ ದಿಸ್ ವಿಲ್ ಆಕ್ಚುಲಿ ಸೇವ್ ಯು. ಹಿಂದೆ ಸಾಕ್ಸು. ಬ್ರೇಕ್ ಬ್ರೋ. ಇಲ್ಲೇ ಅದು ಇದು ಸಾವು. ಬ್ರೇಕ್ ಆಯ್ತು ನಿನಗೆ, ಇದು ಬೆಂಡ್ ಆದಷ್ಟೇ. ಬ್ರೋ ಇದು ಸ್ಟ್ರೈಟ್ ಆಗ್ತದೆ ಬ್ರೋ. ಅದು ಇಲ್ಲಿಂದ ನಿನಗೆ ಹಿಂಗೆ ಆದ್ದು, ಇದು ಇದಾದ್ದಲ್ಲ ಹಳೆ, ಅದು ಸ್ಟ್ರೈಟ್ ಆಯ್ತು. ಇದು ಹಾಂ ಅದೇ ಅದು. ಮತ್ತೆ ಇದರಲ್ಲಿ ಪುಷ್ ಮಾಡಲಾಯ್ತು. ಇದು ಬೆಂಡ ಇಲ್ಲಲ್ಲ, ಅದು ಬೆಂಡ ಇಲ್ಲ. ನಿನಗೆ ಎಲ್ಲ ಇದು ತಡೆದು ಈ ಗುತ್ತಿ ಸಿಕ್ಕಿ ಈಗ ಇದು ಬೆಂಡ. ಇದು ರಜ್ಜ ಇಲ್ಲ, ಇದು ಎಲ್ಲಿ ಬೆಂಡ ಚಾನ್ಸೇ ಇಲ್ಲ. ಆಚೆ ನೋಡು, ಸ್ಟ್ರೈಟ್ ಇದ್ದು ಇಲ್ಲ, ಇದು ಹಾಗೆ ಇಪ್ಪುದು. ಇದು ಇಲ್ಲಿ ಇಷ್ಟು ಗ್ಯಾಪ್ ಇದ್ದು, ಇಲ್ಲ ಟಚ್ ಹಾಕಿತ್ತು, ಬೆಂಡ ಅದು ಇದಕ್ಕೆ ಟಚ್ ಹಾಕಿತ್ತು. ಇದೊಂದು ಬೆಂಡ. ಒಂದು ನಿಮಿಷ. ನೋಡು ಎಷ್ಟು ಅಷ್ಟೇ ಇದೆ ಅದು. ಗೊತ್ತಿಲ್ಲ. ಬ್ರೇಕ್ ಹಿಡಿತು ಮಾಡ. ಬ್ರೇಕ್ ಹಿಡಿಲೇಬೇಕು. ಬ್ರೇಕ್ ಕೇಬಲ್ಗೆ ಅಂತ ಇಲ್ಲ. ಹಾಂ ಎಂತ ಇದು? ಅದು ಇದು ಹಿಂದೆಂಟ ಇದ್ರ ಮೇಲೆ ಹತ್ತಿದ್ದು ನೋಡಿ. ಇದು ಇಲ್ಲಿ ಇತ್ತು ಮನಿಕೊಂಡು, ಇಲ್ಲಿವರೆಗೆ ರಟ್ಟಿದ್ದೊಳಿಯರ. ನೀ ಯಾವ ರೇಂಜಲ್ಲಿ ಹೋಗಿರಡ ಬ್ರೋ. ಹಪ್ಪ ಜಾಗ್ರತೆ ಇಲ್ಲ ಅಪ್ಪ.
ಇಲ್ಲ ನಿನಗೆ ಅದು ಬೆಂಡ್ ಹಾಕ್ಲ ಕಾರಣ ಈ ಗುತ್ತಿ ಹೇಳಿ. ಇದಕ್ಕೆ ತಾಗಿದ್ದು. ಇಲ್ಲೆಲ್ಲ ನೋಡಿ ಎಲ್ಲ ನಿನ್ನ ಇಡೀ ಬಾಡಿ ಅದು ಕಾರ್ಡ್ ಆಗ ಜಸ್ಟ್ ಆ ಗಾರ್ಡ್ ಕಾಡಿದ್ದು ಅದು ಸ್ಟ್ರೈಟ್ ಆಯ್ತು ನೋಡು. ಆನು ಮೆಟ್ಟಿದ್ದೆಲ್ಲ ಸ್ಟ್ರೈಟ್ ಆಗಿದೆ ಆಲ್ಮೋಸ್ಟ್. ಇರ್ಲಿಲ್ಲ ಹಂಗೆ ಸುಂದರ. ಅದು ಸರಿ ಸ್ಟ್ರೈಟ್ ಮಾಡು ಮತ್ತೆ. ಹೋಪ ಈಗ ಹೋಪ. ಹಾಂ ನಾನು ಹತ್ತಿಸುವಾಗ ಮಾಡೋ ರಿಸ್ಕ್ಗಳನ್ನು ಇಳಿಸುವಾಗ ಮಾಡೋದಿಲ್ಲ. ಯಾಕಂದರೆ ನಂಗೆ ಗೊತ್ತು ಐ ಕಾಂಟ್ ಗೋಡ್ ಇನ್ ಲೋವರ್ ವ್ಯಾಲಿ. ಅವನು ಹೋದಂಗೆ ನನಗೆ ಇಳಿಸೋಕ್ಕಾಗಲ್ಲ ಮಾರ. ಅವನು ಎಕ್ಸ್ಪರ್ಟ್ ಇದ್ದಾನೆ ಇಳಿಸೋದ್ರಲ್ಲಿ. ಅಯ್ಯಪ್ಪ ದೇವ ನನಗೆ ಈಗಲೇ ಲಗ ಲಗ ಹೇಳ್ತಾರೆ. ಓ ದೇವ ಓ ದೇವ ಓ ದೇವ ಓ ದೇವ ಓ ದೇವ ಕಚ್ಚಿಟ್ಕೊಂಡಿದ್ದೇನೆ ಬೇರೆ ಬ್ರೇಕ್. ಓ ದೇವ ಓ ದೇವ ಓ ದೇವ ಓ ದೇವ ಒಬ್ಬ 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 ದೇವರೇ ತಗಡಾಗ ಹೇಳ್ತಂತೆ ಮರ. ಓ ದೇವ ಓ ದೇವ. ನಾವು ಅಲ್ಲಿ ಇಲ್ಲೇ ಪಾಸ್ ಮಾಡೋಣ ಮರ ಹಾಕಿ. ಹಾಂ ಹಾಂ ಮರ ಹಾಕದೆ ಪಾಸ್ ಆಗ ಕಣಿಯೋದು. ಅಲ್ಲಿ ಪಾಸ್ ಮಾಡುವ ದಮ್ಮಿಲ್ಲ ಬ್ರೋ ನನಗೆ. ಸೈಡ್ ಬಾ. ಇದನ್ನ ನಾನು ಸರಿ ಮಾಡಿಕೊಡ್ತೀನಿ ಬ್ರೋ ನಿಂಗೆ. ಅದಿರಲಿ ಇರಲಿ ಬೇಡ ಬೇಡ ಮುರಿಯಡ ಅಮ್ಮ ಬ್ರೋ. ಹೆಂಗ್ ಬ್ರೋ ಇದೆಲ್ಲ ಸಾಧ್ಯ? ಪರ್ಫೆಕ್ಟ್ ಆಯ್ತಾ? ಇನ್ನು ಈ ಪೆಡಲ್ ಒಂದು ಸ್ವಲ್ಪ ಅದ ಮತ್ತೆ ಸ್ಲೋ ಆಗಿ ಮಾಡಿರೋದು ಅದ್ರ ಹಿಡ್ದು ಮಾಡಿರ ಕೈಲಿಬೇಕು. ಹಿಡ್ಕೊಳಕ ಒಂದೇ ನಿಮಿಷ ಏನೋ ಬೈಕ್ ಬಾಕಿ ಆಯ್ತು. ಒಂದು ನಿಮಿಷ ಬ್ರೋ ಬೈಕ್ ಹಾಂ ಅದ ಮೊದಲೇ ಅಲ್ಲಿ ಮೇಲೆ ಬಂದು ನಿಂತಿದೆ ಕರ್ಮ. ಅದು ಕಾಲೇ ಕೂತಿಲ್ಲ ನನಗೆ. ನಮ್ಮಂಥವ್ರಿಗೆಲ್ಲ ಬೈಕ್ ಅಂತ ಹೇಳ್ತಾನೆ ಇವಾಗ. ನಂಗೆ ಗೊತ್ತು ಅವ್ನ ಡೈಲಾಗ್ ಗೊತ್ತು ನನಗೆ. ಏನು ಮಾಡೋದು ಬ್ರೋ ಅಸಹಾಯಕತೆ. ಅದೀಗ ಸ್ಟ್ಯಾಂಡ್ ಹಾಕಲಿಟ್ಟದ್ದು. ವೆಯ್ಟ್ ನೀ ಇಳಿ. ಹಾಂ ಈಗ ಕೂತುಕ. ಮುಂದೆ ಬಿಡ್ರಿ ರಜ್ಜ. ಬ್ರೇಕ್ ಹಿಡ್ಕೊ. ಇಡು. ಎಸ್ ಕೂತುಕ.
ಇಲ್ಲ ಸ್ಟ್ರೈಟ್ಗೆ ಬಿಡು ಬಿಡು ಬ್ರೇಕ್ ಬಿಡು ಬಿಡು. ಬಿಟ್ಟಿದೆ. ಬಿಡು ಬಿಡು ನಿಲ್ಲು. ಹಾಂ ಎಸ್ ಯು ಕ್ಯಾನ್ ಬ್ರೋ. ನೋಡಿ ಬ್ರೋ ನನ್ನ ಬೈಕನ್ನ. ಹಾಂ ನನಗೆ ಬಿದ್ದದ್ದು ನೀನು ಮಾರೆ, ಹೆದರಿಕೆ ಆಗ್ತಾಯಿದ್ದು ಬ್ರೋ. ನಂದ್ರಲ್ಲಿ ಸಿಂಗಲ್ ABS ಬ್ರೋ. ಫ್ರಂಟ್ ಬ್ರೇಕ್ ತುಂಬ ಹಿಡಿಬೇಡಿ ಬ್ರೋ. ಅಬ್ಬಾ ಫೈನಲಿ ವಿ ಡಿಡ್ ಇಟ್. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಹಾಂ ಇನ್ನು 2 ನಿಮಿಷ ಇದೆ 6 ಗಂಟೆಗೆ. ಬಾ ಕ್ರೇಜಿ ಮಾತ್ರ, ಮುಖ ಎಲ್ಲ ಬೆವರಿ. ಇದೊಂದು ಡೆಡ್ಲಿ. ನಮ್ಮ ಮನೆಗೆ ಇಳಿಯೋದೇ ಒಂದು ಆಫ್ ರೋಡು, ಅದರಲ್ಲಿ ಇದೊಂದು ಬೇರೆ. ಅಬ್ಬಾ ಹೀಗೆಲ್ಲ ಬಿದ್ದಿದ್ದವನು ನಡುಕ್ತಾ ಇರೋದು ನಾನು. ದೇವಾ ಇಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ನನ್ನ ಕಾಲು ಆಗ್ತಿರ್ಲಿಲ್ಲ. ಬೋ ಅದೇ ನಮ್ಮ ದೊಡ್ಡಪ್ಪ ಬಂದುಬಿಟ್ಟಿದ್ದಾರೆ. ಹೋಗೋ ಫುಲ್ ಬೆವರಿ ಒದ್ದೆ ಆಗಿಬಿಟ್ಟಿದ್ದೀನಿ. ಅಲ್ಲಿ ಇಳಿಸ್ಲಿಕ್ಕೆ ಆಗಲಿಲ್ಲ ಸತ್ಯವಾಗಿ. ಅಲ್ಲಿ ಒಂದು ವ್ಲಾಗ್ ಇತ್ತು, ದೊಡ್ಡಪ್ಪ ಚೈತನ್ಯನಪ್ಪ, ಇವನಂತೂ ನನ್ನ ಬೈಕ್ನ ಇಳಿಸ್ಕೊಟ್ಟ. ಇಲ್ಲ ನಾನು ಅಲ್ಲಿ ಗ್ಯಾರಂಟಿ ಪಾಸ್ ಮಾಡೋನಿರಲಿಲ್ಲ, ಆ ಕಣಿಗೆ ಕಲ್ಲಾಕಿ ಅಲ್ಲೇ ಇಳಿಸೋನಿದ್ದೆ. ಬಟ್ ಇವನೇನೋ ಪಾಸ್ ಮಾಡ್ದ. ಇವಂದು ಟಯರು ಹೋಗಿದೆ, ಇದು ಹೋಗಿದೆ. ಇದು ಗಾಡಿ ಫ್ರಂಟ್ ನೋಡಿ ಅರ್ಧಂಬರ್ಧ ಸವಸಿದ್ದಾನೆ ಇದರಲ್ಲಿ ಅಂತ ಆಫ್ ರೋಡ್ ಮಾಡಿದ್ದಾನೆ. ಜಸ್ಟ್ 250 ಮೀಟರ್ ಇರೋದು, ಬಟ್ ಕ್ರೇಜಿ. ಗೈಸ್ ಸಿಗುವ, ಬಾಯ್. ಲೆಟ್ಸ್ ಸಿ ಇನ್ ನೆಕ್ಸ್ಟ್ ಬ್ಲಾಗ್ ಗೈಸ್. ವೈಂಡಿಂಗ್ ಅಪ್, ಬಾಯ್. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.